ಕೇವಲ ಇನ್ನೊಂದು ಗಂಟೆ ಮಾತ್ರ ಬಾಕಿ ಇದೆ ದೆಹಲಿಯಲ್ಲಿ ಕನ್ನಡಿಗರ ಧ್ವನಿ ಮೊಳಗುವಂತಹ ಸಮಯಕ್ಕೆ. ಯಾಕೆಂದರೆ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗ್ತಾ ಇರತಕ್ಕಂಥ ತಾರತಮ್ಯವನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಇವತ್ತು ಜಂತರ್ ಮಂತರ್ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲ ಶಾಸಕರು, ಸಂಸದರು ಮತ್ತು ಪರಿಷತ್ ಸದಸ್ಯರು ಭಾಗಿಯಾಗ್ತಾ ಇದ್ದಾರೆ. ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನ ತಾರತಮ್ಯದ ಆರೋಪದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಪ್ರತಿಭಟನೆ. 1.87 ಲಕ್ಷ ಕೋಟಿ ಅನುದಾನ ಬಾಕಿ ಸಿಡಿದೆದ್ದ ಸರ್ಕಾರ. ಇದು 2018ರಿಂದ ಲೆಕ್ಕ. ಇದು 1,87,000 ಕೋಟಿ. ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಆರಂಭ ಆಗುತ್ತೆ. ಅನುದಾನದ ಹಕ್ಕನ್ನು ಕೇಳೋದಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಬಹುತೇಕರು ಮಾತನಾಡಿದ್ರು. ಕೇಂದ್ರ ಸರ್ಕಾರವನ್ನು ಕೇಳಿದ್ದಾಯಿತು, ಬೇಡ್ಕೊಂಡಿದ್ದಾಯಿತು, ಮನವಿ ಸಲ್ಲಿಸಿದ್ದಾಯಿತು, ಏನು ಮಾಡಿದ್ರೂ ಕೂಡ ಕೇಂದ್ರ ಜಗ್ತಾ ಇಲ್ಲ ಅಂತಂದರೆ ನಮಗಾಗ್ತಾ ಇರೋ ಅನ್ಯಾಯವನ್ನು ಸಹಿಸ್ಕೊಂಡು ಕೂತಿರ್ಬೇಕಾ ನಾವು? ಇದೇ ಪ್ರಶ್ನೆಯನ್ನು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾ ಇದ್ರು. ಕೊನೆಗೆ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಈ ರೀತಿಯ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕರೆ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬ್ಬೀರ್ ಮತ್ತು ಸುಕೇಶ್ ನವದೆಹಲಿಯಿಂದ ಇಬ್ಬರು ಕೂಡ ಏಕಕಾಲಕ್ಕೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ಶಬ್ಬೀರ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಶಬ್ಬೀರ್, ತಾವು ಆಗಲೇ ಹೇಳ್ತಾ ಇದ್ರಿ 10 ಗಂಟೆಯ ವೇಳೆಗೆ ಎಲ್ಲರೂ ಕೂಡ ಒಬ್ಬೊಬ್ಬರೇ ಅಸೆಂಬಲ್ ಆಗೋದಕ್ಕೆ ಶುರು ಆಗ್ತಾರೆ ಅಂತಕ್ಕಂಥದ್ದು. ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ? ಖಂಡಿತವಾಗ್ಲೂ ಅರವಿಂದ್, ಈಗಾಗಲೇ ಬಹಳಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು, ಬೇರೆ ಬೇರೆ ಭಾಗದ ನಾಯಕರು ಎಲ್ಲರೂ ಕೂಡ ಈಗ ಈ ಒಂದು ಜಂತರ್ ಮಂತರ್ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲೆಲ್ಲ ಪ್ಲೇ ಕಾರ್ಡ್ಗಳನ್ನ ಹೇಗೆ ಸಿದ್ಧವಾಗಿ ಇಡ್ಲಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಅವರಿಂದ ಆದಿಯಾಗಿ ಎಲ್ಲಾ ನಾಯಕರು ಕೂಡ ಈಗ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಯುವಂತ ಸ್ಥಳಕ್ಕೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಪ್ಲೇ ಕಾರ್ಡ್ಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಾಗಿರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕರ್ನಾಟಕದ ಪ್ರಮುಖ ಬೇಡಿಕೆಗಳು ಏನು ಮತ್ತೆ ಈ ಹೋರಾಟವನ್ನ ಯಾಕೆ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಕಾರಣಕ್ಕೋಸ್ಕರ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಾಗಿರುವಂಥದ್ದು. ಮತ್ತೆ ಬೇರೆ ಬೇರೆ ಪ್ರಮುಖ ನಾಯಕರು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ತಿದೀವಿ. ನೋಡ್ಬೋದು ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಕೂಡ ಇಲ್ಲಿ ಬಂದಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯಸಭಾ ಸಂಸದರಾದಂತಹ ನಾಸಿರ್ ಹುಸೇನ್ ಅವರಾಗಿರ್ಬೋದು, GC ಚಂದ್ರಶೇಖರ್ ಅವರಾಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಮುಖ ನಾಯಕರು ಎಲ್ಲರೂ ಕೂಡ ಈಗ ಈ ಭಾಗಕ್ಕೆ ಬಂದು ಈಗ ಒಬ್ಬೊಬ್ಬರಾಗಿ ಬಂದು ಇಲ್ಲಿ ಸೇರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಕೂಡ ಬಂದು ಅಸೆಂಬಲ್ ಆಗ್ತಾರೆ. GC ಚಂದ್ರಶೇಖರ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀರಿ, ಏನು ನಿಮ್ಮ ಆಗ್ರಹ? ಇವತ್ತು ಇದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಇದು ರಾಜಕೀಯದ ಪ್ರತಿಭಟನೆ ಅಲ್ಲ. ಇದು ಒಂದು ಕರ್ನಾಟಕಕ್ಕೆ ಬರಬೇಕಾಗಿರುವಂಥ ಹಕ್ಕು ಏನಿದೆ, ಅದನ್ನ ಒಂದು ನ್ಯಾಯಯುತವಾದಂಥ ಶೇರ್ ಏನಿದೆ, ಅದನ್ನ ಕೇಂದ್ರ ಸರ್ಕಾರದಲ್ಲಿ ನಾವು ಕೊಡಬೇಕು ಅಂತ ಮನವಿ ಮಾಡ್ತಾ ಇರೋದೇ ಹೊರತು ಸರ್ಕಾರ ಇನ್ನೊಂದು ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇರೋದೇ ಹೊರತು ಇದನ್ನ ಯಾವುದೇ ರೀತಿ ಯಾವುದೇ ಪಕ್ಷದ ಅಥವಾ ಯಾವುದೇ ಪಕ್ಷದ ವಿರುದ್ಧ ಆಗಲಿ ಅಥವಾ ಯಾವುದೇ ವ್ಯಕ್ತಿ ವಿರುದ್ಧ ಆಗಲಿ ಮಾಡುವಂತ ಪ್ರೊಟೆಸ್ಟ್ ಅಲ್ಲ. ಈಗ ನೀವೇನೋ ಪ್ರತಿಭಟನೆ ಮಾಡ್ತಿದ್ದೀರಿ, ಸರಿ. ನೀವು ಬಿಜೆಪಿ ಸಂಸದರ ಮೇಲೆ ಆರೋಪ ಮಾಡೋಕ್ಕಿಂತ ಮುಂಚೆ ನೀವು ಒಬ್ರು ಸಂಸದರಾಗಿ ನೀವು ಇದ್ರ ಬಗ್ಗೆ ಎಷ್ಟು ಸಲ ಧ್ವನಿ ಎತ್ತಿದ್ದೀರಿ ಪಾರ್ಲಿಮೆಂಟ್ ಅಲ್ಲಿ? ನಾವು ಸಾಕಷ್ಟು ಸರಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀವಿ ನಾವು. ಯಾಕೆ ಅಂತ ಅಂದ್ರೆ ನಮ್ಗೆ ಎಷ್ಟು ದುಡ್ಡು ಸಿಗ್ತಾ ಇದೆ, ನಮ್ಗೆ ಎಷ್ಟು ಪ್ರತಿ ವರ್ಷ ಬಡ್ಜೆಟ್ ಆದಾಗ ಬಡ್ಜೆಟ್ ಮೇಲೆ ಭಾಷಣಕ್ಕೆ ನಮಗೆ ಸಮಯ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ 0 ಓವರ್ಗಳಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಒಂದು ವಿಚಾರಗಳನ್ನ ನಾವು ಸಾಕಷ್ಟು ಸರಿ ಗಮನಕ್ಕೆ ತಂದಿದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ. ಯಾವುದನ್ನು ಕೂಡ ಅವರು ಕಿವಿಲಿ ಕೇಳಿಸ್ಕೊಳ್ಳೋದೇ ಇಲ್ಲ ಅವರು, ಗೊತ್ತಾಯ್ತಾ? ಸೊ ನೀವು ಯಾವುದನ್ನೇ ಕೇಳಿ, ಈಗ ಅಂದ್ರೆ MPs ನಾವು ಎಲ್ಲಾರನ್ನೂ ಇದರಲ್ಲಿ ಏನೋ BJP MPs ಇದ್ದಾಗ ಅವ್ರನ್ನೂ ನಾವು ಕೇಳ್ಕೊಂಡು ನಾವು ಎಲ್ಲ ಒಟ್ಟಿಗೆ ಹೋಗಿ ಕೇಳೋಣ ಬನ್ನಿ ಅಂತ ಕೇಳಿದ್ವಿ. ಅಲ್ಲಿ ಯಾರ ಮಾತಕ್ಕೂ ಕಿಮ್ಮತ್ ಕೊಡುವಂತ ಪರಿಸ್ಥಿತಿ ಕೇಂದ್ರ ಸರ್ಕಾರದಲ್ಲಿ ಇಲ್ಲ. ಅದನ್ನ ಇದಕ್ಕೆ ನಾವು ಅವ್ರ ಗಮನಕ್ಕೆ ತರಬೇಕು. ಯಾಕೆಂತಂದ್ರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಡೆಲ್ಲಿ ತನಕ ತಲುಪಲ್ಲ ಅನ್ನೋ ಕಾರಣಕ್ಕೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ಒಂದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆಯಾಗಿ ಇವತ್ತು ಇದಕ್ಕೆ ಬಂದು ದೆಹಲಿಗೆ ಬಂದು ಕೇಂದ್ರ ಸರ್ಕಾರಕ್ಕೆ ಒಂದು ಅವರಿಗೆ ಒಂದು ಕಣ್ಣು ತೆರೆಸುವಂತ ಕೆಲಸನ ಇವತ್ತು ಮಾಡ್ತಾ ಇದೀವಿ ಹೊರತು ಇದು ಯಾರ ವಿರುದ್ಧ ಅಂತ ತಿಳ್ಕೋಬಾರ್ದು. ಸರ್, ಈಗ 15ನೇ ಹಣಕಾಸಿನ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ ಸರಿಯಾಗಿ ಅನುದಾನ ಕೊಡ್ತೀವಿ ಅಂತ BJP ಹೇಳುತ್ತೆ. ನೀವು ನೋಡಿದ್ರೆ ಅನುದಾನ ಬಂದಿಲ್ಲ ಅಂತ ಹೇಳ್ತೀರಿ. ಇಡೀ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿ ಯಾಕೆ ನಾಯಕ್ ಬಂದಿದ್ದೀವಿ? ಏನು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಕರ್ನಾಟಕ ಏನು ಅನ್ಯಾಯ ಮಾಡ್ತಾ ಇದ್ದೀರಾ ಅದು ವಿರುದ್ಧ ಹೋರಾಟ ಮಾಡೋಕ್ಕೆ ಮೊದಲೇ ಬಾರಿಗೆ ಬಂದಿದ್ದೀವಿ. ಇವತ್ತು ನಾನು ಕೇಳ್ತೀನಿ, ನಾವು ಬರೋಕ್ಕೆ ಹಣ ಕೇಳಿ ಸರಿನೇ ತಪ್ಪ? MPಗಳು ಕೇಳಿ ತಪ್ಪಂತ ಯಾಕೆ ₹1 ಬಿಡುಗಡೆ ಮಾಡಲಿಲ್ಲ ಫೈನಾನ್ಸ್ ಮಿನಿಸ್ಟ್ರು? ಕರ್ನಾಟಕದ ರಾಜ್ಯಸಭೆ MP ಅವರು ನಾಚಿಕೆ ಆಗಬೇಕಲ್ಲ ಅವ್ರಿಗೆ? 4 ತಿಂಗಳಾಯಿತು, ₹1 ಹಣ ಬಿಡುಗಡೆ ಮಾಡಿಲ್ಲ. ಅದು ಕೇಳೋ ತಪ್ಪ? ಅನಿವಾರ್ಯತೆಯಾಗಿ ನಾವು ಇಲ್ಲಿ ಬಂದು ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಅನಿವಾರ್ಯತೆಯಿಂದ ನಾವು ಬೇರೆ MPಗಳು BJP ಕರೆದಿದ್ದೀವಿ, JDS ಕರೆದಿದ್ದೀವಿ. ಅವ್ರಿಗೆ ಬರೋಂಥ ಧೈರ್ಯ ಇಲ್ಲ, ಅವ್ರಿಗೆ ಹೇಳೋಂಥ ಮುಖ ಕೂಡ ಇಲ್ಲ. ಅದರಿಂದ ಅವ್ರು
ಅರವಿಂದ್ ಕೇಳಿದ್ರಲ್ಲ, ಈಗ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ತಮ್ಮ ನಿಲುವುಗಳೇನು ಅಥವಾ ಹೋರಾಟದ ಉದ್ದೇಶ ಏನು ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇರುವಂತದ್ದನ್ನ ನೀವು ಕೂಡ ಗಮನಿಸಿದಿರಿ ಅರವಿಂದ್. ಓಕೆ, ಸ್ಟೇ ವಿತ್ ಮೀ ಶಬೀರ್. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಇನ್ನು ಸುಖೇಶ್, ನಂಪಾಲ್ ನಮಗೆ ಕೊಡಿ ಅಂತ ಶುರು ಮಾಡಿರೋ ಪ್ರತಿಭಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಯಕರೆಲ್ಲ ಎಷ್ಟು ಜೋಶ್ನಿಂದ ರೆಡಿ ಆಗಿದ್ದಾರೆ? ವಿದ್ಯಾ, ಪ್ರಮುಖವಾಗಿ ಇವತ್ತಿನ ಪ್ರತಿಭಟನೆ ಸುಮಾರು 10 ಗಂಟೆಯಿಂದ 1 ಗಂಟೆಯ ನಡುವೆ ನಡೆಯುವಂಥ ಪ್ರತಿಭಟನೆ ಬಹುತೇಕ 10:30 ಸುಮಾರಿಗೆ ಎಲ್ಲ ನಾಯಕರುಗಳು ಕೂಡ ಜಂತರ್ ಮಂತರ್ನಲ್ಲಿ ಅಸೆಂಬ್ಲ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇವತ್ತಿನ ಪ್ರತಿಭಟನೆ ಹಕ್ಕೊತ್ತಾಯ ಒಂದು ರೀತಿಯ ಮಾಡೆಲ್ ಆಗುತ್ತೆ ಇಡೀ ದೇಶದಲ್ಲಿ. ಅಂದರೆ ಇತರ ರಾಜ್ಯ ಸರ್ಕಾರ ಒಂದು ದೆಹಲಿ ಅಂಗಳಕ್ಕೆ ಎಲ್ಲ ಶಾಸಕರೊಡಗೂಡಿ ಬಂದು ಮಾಡುವಂಥ ಪ್ರತಿಭಟನೆ ಅನ್ನುವಂಥ ಲೆಕ್ಕಾಚಾರ, ಮತ್ತೆ ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ನಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕು ಮತ್ತು ಕೇಳಬೇಕು ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವಾಗಿತ್ತು. ಹಾಗಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯಲ್ಲಿ ಅಂಕಿ ಸಂಖ್ಯೆ ಸಹಿತವಾದಂತಹ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರೋದು. ಒಂದು ಕಡೆ ಕನ್ನಡದ ಬಾವುಟ, ಕನ್ನಡದ ಸ್ವಾಭಿಮಾನದ ಅಸ್ಮಿತೆಯ ವಿಚಾರವನ್ನು ಇಟ್ಕೊಂಡು, ಮತ್ತೊಂದು ಕಡೆ ಅಂಕಿ ಸಂಖ್ಯೆ ಸಹಿತವಾಗಿ ಕೇಂದ್ರದಿಂದ ಆಗಿರುವಂತಹ ಅನ್ಯಾಯ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರತಿಭಟನೆ ಇದಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರತಿಭಟನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸಿಎಂ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಪ್ಲಸ್ 135+3 138 ಶಾಸಕರು, ಪರಿಷತ್ ಸದಸ್ಯರು ಮತ್ತು ಸಂಸದರು ಸೇರಿದಂತೆ ಎಲ್ಲರನ್ನೂ ಒಳಗೊಂಡಂತಹ ಪ್ರತಿಭಟನೆ ಇದಾಗಿರುತ್ತೆ. ಹಾಗಾಗಿ ಆದಷ್ಟು ತಮ್ಮ ಧ್ವನಿಯನ್ನು ಮೊಳಗಿಸುವಂಥ ಪ್ರಯತ್ನ ಮತ್ತು ಈ ಮೂಲಕ ಕೇಂದ್ರದ ಮೇಲೆ ಒತ್ತಡವನ್ನು ಹೇರುವಂತಹ ಪ್ರಯತ್ನದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಪ್ರತಿಭಟನೆಯನ್ನು ದೆಹಲಿಯ ಜಂತರ್ ಮಂತರ್ನಲ್ಲಿ ಹಮ್ಮಿಕೊಂಡಿರುವುದು. ಬಹುತೇಕ 10:30ಕ್ಕೆ ಸರಿಯಾಗಿ ಪ್ರತಿಭಟನೆ ಆರಂಭವಾಗುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಇಬ್ಬರಿಗೂ ಕೂಡ, ಶಬೀರ್ ಮತ್ತು ಸುಖೇಶ್ ಇಬ್ಬರಿಗೂ ಧನ್ಯವಾದ.